ಅಥವಾ ನಮ್ಮ ನಾಗರಿಕರನ್ರಿ ಅಥವಾ ನಮ್ಮ ಈ ಜನರನ್ನು ತಯಾರು ಮಾಡೋಲ್ಲಿ ಸೋತಿದ್ದೀವಿ ಅಂತ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಶಿಕ್ಷಣಕ್ಕೆ ಈ ದೇಶದಲ್ಲಿ 20% ರಿಸರ್ವೇಷನ್ ಇಡಬೇಕಾಗಿತ್ತು ದುಡ್ಡನ್ನು. ಯಾವಾಗೂ ರಿಸರ್ವೇಷನ್ ಅಂತ ಹೇಳ್ತಾರೆ. ಶಿಕ್ಷಣ ಮತ್ತು ಆರೋಗ್ಯ ಅದಕ್ಕೆ 20% ಇಡಲೇಬೇಕಾದಂಥದ್ದು. ಇವೆರಡು ಸಿಕ್ಕರೆ ಈ ದೇಶ ಉದ್ಧಾರ ಆಗ್ತದೆ ಅನ್ನೋದು ಡಾಕ್ಟರ್ ಅಂಬೇಡ್ಕರ್ ಅವರ ವಾದ ಮತ್ತು ಫಾರ್ಮ್ ಡಿಸಿಷನ್. ಅದು ಇಲ್ಲಿವರೆಗೆ ಯಾರೂ ಮಾಡೇ ಇಲ್ಲ. ಇನ್ನು ರೈತರಿಗೆ ನೀರು ಬೇಕು, ಮಾರ್ಕೆಟ್ ಬೇಕು. ನೀರು ಮಾರ್ಕೆಟ್ ಕೊಟ್ಟರಪ್ಪ ಅಂದ್ರೆ ರೈತ ತನಕ ಬಂದು ನಿಲ್ತಾನೆ ರೀ. ಬೆಂಬಲ ಬೆಲೆ ಕೊಡ್ರಿ, ಅದನ್ನು ಕೊಡ್ರಿ, ಇದನ್ನು ಕೊಡ್ರಿ, ನಮ್ಮ 3,300 ಮಾಡಿಸ್ರಿ, 500 ಮಾಡಿಸ್ರಿ ಅವಶ್ಯಕತೆ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವ್ರಿಗೆ ಮಾರ್ಕೆಟ್ ಸಿಗ್ತದೆ, ರೈತಾಗ ಅವ್ನು ಗೋಡೌನ್ ಸಿಕ್ತಪ್ಪ ನಾನು ಬೆಳಗ್ಗೆ ಇಟ್ಕೊಳ್ಳೋದಕ್ಕೆ, ಮತ್ತು ನೀರು ಸಿಕ್ತಂದ್ರೆ ಅವೊಬ್ಬ ಕಾರ್ಖಾನೆಯ ಮನುಷ್ಯ. ಅವರಿಂದ ಇವತ್ತು ನಾವು ಬದುಕಿದ್ದೀವಿ. ಇದರಲ್ಲಿ ಎರಡು ಮಾತೇ ಇಲ್ಲ. ಇವತ್ತು 3.5 ಏನೋ ರೈತಾಪಿ ಕಡಿಮೆ ಅಂತ ಹೇಳ್ತಾರೆ ಇವರು GDP. ಅದು ನಿಜವಾಗಿಯೂ ಅದು ದೊಡ್ಡ ಸಾಧನೆ ನಮ್ಮ ದೇಶ. ಅದು ಮೇನ್ ಉದ್ಯೋಗ ಇಲ್ಲಿ. ಆದರೆ ಅದಕ್ಕೆ ನಾವು ನೀರು ಕೊಡ್ತಾ ಇಲ್ಲ, ಮಾರ್ಕೆಟ್ ಕೊಡ್ತಾ ಇಲ್ಲ. ಅವ್ರನ್ನ ಶೋಷಣೆ ಮಾಡ್ತಾನೆ ಇದ್ದೀವಿ. ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಇಬ್ಬರು ನಾಯಕರು. ಒಂದು ರೀತಿ ನಾನು ಇವರಲ್ಲಿ ನೋಡೋದೇನಪ್ಪ ಅಂದ್ರೆ ಒಬ್ಬರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರನ್ನ, ಇನ್ನೊಬ್ಬರನ್ನ ಬಾಬಾಗೌಡ ಪಾಟೀಲ್ರನ್ನ. ಬಾಬಾಗೌಡ ಪಾಟೀಲ್ ನಮ್ಗೆ ಅವ್ರಿಗೆ ಭಾಳ ದೋಸ್ತಿ, ಗಳಸ ಕಂಡಷ್ಟ. ಅವ್ರು ಒಮ್ಮೆಬಿಟ್ಟು ಹಲವು ಸಲ ಅಂದ್ಕೊಂಡ್ರು ನಾ BJP ಹೋಗಿ ತಪ್ಪು ಮಾಡಿದ್ದೀನಿ ಅಂತ ನನ್ನ ಮುಂದೆ. ಅವರೇನೋ ಒಂದು ನನಗೆ ಆದರ್ಶವಾದಿ ಅನಿಸಿದ್ರು, ಮತ್ತೇನು ಅನಿಸಿದ್ರು. ಆದರೆ ಹೋಗಿ ತಪ್ಪು ಮಾಡಿದ್ರಪ್ಪ ಅಲ್ಲೇ ಅನ್ನುವಂಥ ಮಾತು. ಯಾಕಂದ್ರೆ ಇವ್ರಂಗೆ ಯೌವನಿದ್ದಾಗ ಅವ್ರು ಎಂಥ ಹೋರಾಟ ಮಾಡಿದ್ರು ರೈತ ಸಂಘ ಸಲುವಾಗಿ. ಅವರು ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಮತ್ತು ಇಲ್ಲಿ ರಾಜಕೀಯ ಅವ್ರು ಬರಬೇಕಾಗ್ಯದ. ಬಟ್ ನಾವು ಇನ್ನೂ ಆ ಫೀಲ್ಡನ್ನು ತಯಾರು ಮಾಡಿಲ್ಲ. ಪ್ರತಿಯೊಬ್ಬರು ತಲೆಯಲ್ಲಿ ಹಾಕಬೇಕಾಯ್ತು. ನಮ್ಮ ರೈತರ ತಲೆಯಲ್ಲಿ, ದುಡಿಯುವ ವರ್ಗದಲ್ಲೇ ನೋಡಪ್ಪ, ನೀವು ದುಡ್ಡು ತೊಗೊಂಡ ಮತವನ್ನು ಹಾಕಿದ್ರಿ ಅಂದ್ರೆ ಏನು ಆಗ್ತದೆ ಪರಿಸ್ಥಿತಿ. ಇವತ್ತು ನೀರಾವರಿ ದಿವಾಳಿ ಅದು ಹೋಗಿಬಿಟ್ಟದು ನಮ್ಮಲ್ಲಿ. ಅದಕ್ಕೆ ಕಾರಣೇನು? ದುಡ್ಡು ತೊಗೊಂಡು ಹಾಕ್ಕೊಂಡಿದ್ದು, ಸಾರಾಯಿ ಕೊಡೋದು ಅಡ್ಡಾಡಿದ್ದು. ಇದನ್ನ ಈಗ ನಾವು ಬಿತ್ತಬೇಕಾಗ್ಯದ. ನಮ್ಮ ರೈತರು, ನಮ್ಮ ಮತದಾರರು ತಿಳಿವಳಿಕೆ ಕೊಡಬೇಕಾಗ್ಯದ. ಈ ಮತ ಎಷ್ಟು ಮಹತ್ವದ ಅನ್ನುವಂಥದ್ದು. ಇವತ್ತು ನೀವಿಬ್ಬರು ಇವತ್ತು ಆ ಕೆಲಸವನ್ನು ಮಾಡ್ತಾಯಿದ್ದೀರಿ, ಅದು ಸಂತೋಷ ಅನ್ನಿಸ್ತದೆ ನನಗೆ. ಯಾಕಂದ್ರೆ ನಮ್ಮ ಮತದಾರನ ಜಾಗೃತ ಆಗಿಲ್ಲ. ನಾವು ಆ ಭೂಮಿಯನ್ನು ಹದನ ಮಾಡಿಲ್ಲ. ಅವ್ರ ಕಡೆಯಿಂದ ನಾವು ಕಲ್ಲ ಮಣ್ಣ ಇದ್ದಂಥ ಪಾಪ ತಲೆಯಲ್ಲಿ ಏನೂ ಇಲ್ಲ. ಆ ನಮ್ಮ ರೈತ ಬಾಂಧವರಲ್ಲಿ ಆಗಿರ್ಬೋದು, ನಮ್ಮ ದುಡಿಯುವ ವರ್ಗ